ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಲಾಯಿತು. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಅನ್ನ ಮಾಡಲಾಗ್ತಿದೆ. ಕುರ್ಚಿ ಬಿಕ್ಕಟ್ಟು ಬ್ರೇಕ್ಫಾಸ್ಟ್ ಮೂಲಕ ನಾಯಕರ ಒಗ್ಗಟ್ಟು ಪ್ರದರ್ಶನ. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಸಿಎಂ ಡಿಕೆಶಿ ಬ್ರೇಕ್ಫಾಸ್ಟ್. ಸಿಎಂ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಸಭೆಯನ್ನ ಮಾಡ್ತಾ ಇದ್ದಾರೆ. ಡಿಕೆ ಮನೆಯಲ್ಲಿ ಉಪಹಾರವನ್ನ ಸವಿತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಇಡ್ಲಿ ಮತ್ತು ನಾಟಿ ಕೋಳಿ ಸವಿತಾ ಇರುವ ಸಿಎಂ ಸಿದ್ದರಾಮಯ್ಯ. ಹೈ ಸೂಚನೆ ಬೆನ್ನಲ್ಲೇ ಡಿಕೆ ಮನೆಯಲ್ಲಿ ಸಿಎಂ ಬ್ರೇಕ್ಫಾಸ್ಟ್. ಸಿಎಂ ಸಿದ್ದರಾಮಯ್ಯ ಜೊತೆ ಡಿಕೆ ಶಿವಕುಮಾರ್ ಮಾತುಕತೆ. ಸಿದ್ದರಾಮಯ್ಯಗೆ ನೆಚ್ಚಿನ ನಾಟಿ ಕೋಳಿ ಬ್ರೇಕ್ಫಾಸ್ಟ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ನಲ್ಲಿ ಡಿಕೆ ಸುರೇಶ್ ರಂಗನಾಥ್ ಅವರು ಕೂಡ ಭಾಗಿಯಾಗಿದ್ದಾರೆ. ಈ ಒಂದು ಬ್ರೇಕ್ಫಾಸ್ಟ್ ಮುಖಾಂತರ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕುರ್ಚಿ ಬಿಕ್ಕಟ್ಟು ಬಗೆಹರಿತಾ ಎಂಬ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಯಾಕೆಂತಂದ್ರೆ ಕೇವಲ ಈ ಒಂದು ಕುರ್ಚಿ ಬಿಕ್ಕಟ್ಟಿಗೆ ಬ್ರೇಕ್ ಅಷ್ಟೇ ಹಾಕಿರುವಂಥದ್ದು. ಸದ್ಯಕ್ಕೆ ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಯಲ್ಲಿ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಸದ್ಯಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರಬಹುದು ಅಥವಾ ಸಿಎಂ ಸಿದ್ದರಾಮಯ್ಯ ಅವರಿದ್ದಾರೆ, ಜೊತೆಗೆ ಡಿಕೆ ಸುರೇಶ್ ಅವರಿದ್ದಾರೆ, ಇನ್ನು ಕುಣಿಗಲ್ ರಂಗನಾಥ್ ಅವರು ಕೂಡ ಈ ಒಂದು ಉಪಹಾರ ಕೂಟದಲ್ಲಿ ಭಾಗಿಯಾಗಿದ್ದಾರೆ. ಒಟ್ಟಿನಲ್ಲಿ ಈಗ ವಿರೋಧ ಪಕ್ಷದವರಿಗೆ ನಮ್ಮಲ್ಲಿ ಯಾವುದೇ ರೀತಿಯ ಒಡಕು ಇಲ್ಲ ಅಂತ ಈಗ ಪ್ರದರ್ಶನ ಮಾಡಬೇಕು, ಆ ಒಂದು ನಿಟ್ಟಿನಲ್ಲೇ ಈ ಒಂದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರಾ ಅಂತ ಒಂದು ಕಡೆ ಆದ್ರೆ, ಹೈಕಮಾಂಡ್ ಸೂಚನೆ ಕೊಟ್ಟಿದ್ದೆಲ್ಲ ಹಂಗಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಏನಾದರೂ ಮಾಡ್ತಾ ಇದ್ದಾರಾ? ಸಾಹಿತ್ಯ ಕಳೆದ ಒಂದು 10 ದಿನಗಳಿಂದ ಕೂಡ ಕುರ್ಚಿ ಕಚ್ಚಾಟ ರಾಜ್ಯ ಸರ್ಕಾರದಲ್ಲಿ ಹೆಚ್ಚಾಗಿತ್ತು ಅಂತಾನೆ ಕೇಳಿ ಬಂದಿತ್ತು. ಜೊತೆಗೆ ಇದನ್ನೆಲ್ಲದಕ್ಕೂ ಯಾವ ರೀತಿಯಾಗಿ ಬ್ರೇಕ್ ಹಾಕಬೇಕು ಅಂತ ಹೈಕಮಾಂಡ್ ಕೂಡ ಒಂದಿಷ್ಟು ಪರಿಹಾರನ ಹುಡುಕ್ತಾ ಹೋಗ್ತಿತ್ತು. ಅದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಕೆ.ಸಿ. ವೇಣುಗೋಪಾಲ್ ಅವರು ಕರೆ ಮಾಡಿ ಒಂದು ಬ್ರೇಕ್ಫಾಸ್ಟ್ಗೆ ಡಿಕೆ ಶಿವಕುಮಾರ್ ಅವರನ್ನ ನಿಮ್ಮ ನಿವಾಸಕ್ಕೆ ಕರೀರಿ ಅಂತ ಕೂಡ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಅದಾದ ಬಳಿಕ ಡಿಕೆ ಶಿವಕುಮಾರ್ ಅವರು ಕೂಡ ಅವರ ನಿವಾಸಕ್ಕೆ ಸಿಎಂ ಅನ್ನ ಕೂಡ ಆಹ್ವಾನವನ್ನ ನೀಡಿರ್ತಾರೆ. ಇದಾದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಾರೆ. ಸುಮಾರು 30ರಿಂದ 40 ನಿಮಿಷಗಳ ಕಾಲ ಸಿಎಂ ಅವರ ಕಾವೇರಿ ನಿವಾಸದಲ್ಲೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುತ್ತೆ. ಅದಾದ ಬಳಿಕ ಔಟ್ಕಮ್ ಏನಿರುತ್ತೆ ಅಂದ್ರೆ ಒಂದು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸ್ತಾರೆ. ಅಲ್ಲಿ ಹೈಕಮಾಂಡ್ ಯಾವುದೇ ಒಂದು ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ನಾವಿಬ್ಬರು ಬದ್ಧ, ಹೈಕಮಾಂಡ್ ಹೇಳದಂತೆ ನಾವು ನಡೆದುಕೊಳ್ತೀವಿ ಅಂತ ಸಿಎಂ ಡಿಸಿಎಂ ಇಬ್ಬರು ಕೂಡ ಹೇಳಿಕೆಗಳನ್ನ ನೀಡುತ್ತಾರೆ. ಅದಾದ ಬಳಿಕ ಇವತ್ತು ಡಿಸಿಎಂ ಅವರ ನಿವಾಸಕ್ಕೂ ಕೂಡ ಬ್ರೇಕ್ಫಾಸ್ಟ್ಗೆ ಆಹ್ವಾನವನ್ನ ನೀಡಲಾಗಿತ್ತು ಸಿಎಂ ಅವರಿಗೆ. ಅದೇ ಆಹ್ವಾನದ ಮೇಲೆಗೆ ಇವತ್ತು ಸಿಎಂ ಅವರು ಕೂಡ ಬ್ರೇಕ್ಫಾಸ್ಟ್ಗೆ ಆಗಮಿಸಿದ್ದಾರೆ. ನಾಟಿ ಕೋಳಿ ಹಾಗೂ ಇಡ್ಲಿ ಕೂಡ ಇಲ್ಲಿ ಮಾಡಲಾಗಿದೆ. ಈಗಾಗಲೇ ಬ್ರೇಕ್ಫಾಸ್ಟ್ ಅನ್ನು ಕೂಡ ಸವಿತಾ ಕೂತಿದ್ದಾರೆ ಸಿಎಂ ಹಾಗೂ ಡಿಸಿಎಂ ಜೊತೆಗೆ. ಅವರ ಜೊತೆಗೆ ಡಿಕೆ ಸುರೇಶ್ ಹಾಗೂ ಕುಣಿಗಲ್ ರಂಗನಾಥ್ ಕೂಡ ಅವರ ಜೊತೆಯಲ್ಲೇ ಕೂತ್ಕೊಂಡು ಒಂದಿಷ್ಟು ಚರ್ಚೆಗಳನ್ನ ಕೂಡ ನಡೆಸ್ತಿದ್ದಾರೆ. ಇದೆಲ್ಲ ಪಕ್ಷಗಳಿಗೆ ಈಗೇನು ಅಸ್ತ್ರವಾಗಿತ್ತು, ಕುರ್ಚಿ ಕಚ್ಚಾಟನ್ನ ಇಟ್ಕೊಂಡು ಹೋರಾಟ ಮಾಡೋಣ ಮುಂದಿನ ಸದನದಲ್ಲಿ ಅಂತ ಒಂದು ದೊಡ್ಡ ಅಸ್ತ್ರ ಮಾಡ್ಕೊಂಡಿದ್ರು. ಇದಕ್ಕೆಲ್ಲದಕ್ಕೂ ಕೂಡ ಸದ್ಯ ತಣ್ಣೀರು ಹಾಕಿದಂತೆ ಆಗಿದೆ. ಯಾಕಂದ್ರೆ ಇದಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಟಾಸ್ಕ್ ಅನ್ನ ಕೂಡ ನೀಡಿತು ಸಿಎಂ ಡಿಸಿಎಂಗೆ. ಇಬ್ಬರು ಕೂಡ ಒಂದಾಗಿ ಹೋರಾಟ ಮಾಡಿ ಅಂತ. ಹಾಗಾಗಿ ಕೂಡ ಸಿಎಂ ಅವರ ನಿವಾಸದಲ್ಲಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು. ಈಗ ಡಿಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಆಯ್ತು. ಇಬ್ಬರು ಕೂಡ ಒಗ್ಗಟ್ಟಾಗಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಏನು ಸರ್ಕಾರದಲ್ಲಿ ಕೆಲವೊಂದಿಷ್ಟು ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು ಏನ್ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅಂದ್ರೆ ಸಿಎಂ ಮುಂದುವರಿಲಿ 5 ವರ್ಷಗಳ ಕಾಲ ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನು ಡಿಸಿಎಂ ಬೆಂಬಲಿಗರು ಕೂಡ ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಒಂದಿಷ್ಟು ಹೇಳಿಕೆಗಳು ಕೂಡ ನೀಡ್ತಿದ್ರು. ಅದಕ್ಕೆಲ್ಲ ಕೂಡ ತೆರೆ ಎಳೆದಂತೆ ಕಂಡು ಬರ್ತಾ ಇದೆ. ಯಾರು ಕೂಡ ಇನ್ನು ಮುಂದೆ ಬಹಿರಂಗ ಹೇಳಿಕೆಗಳನ್ನ ನೀಡಬಾರ್ದು, ಏನೇ ಇದ್ರೂ ಕೂಡ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಆ ಹೈಕಮಾಂಡ್ ನಿರ್ಧಾರದ ಮೇಲೆ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ನಾವು ನಡೆದುಕೊಳ್ತೇವೆ ಅಂತ ಬಹಿರಂಗ ಹೇಳಿಕೆಯನ್ನ ಇವರಿಬ್ರು ಕೂಡ ನೀಡಿರೋದು. ಎಲ್ಲ ಒಂದ್ ಕಡೆ ಈಗ ವಿಪಕ್ಷಗಳಿಗೂ ಕೂಡ ಎಲ್ಲ ಸಿಕ್ಕಿದಂತ ಅಸ್ತ್ರಗಳಿಗೆ ಎಲ್ಲದಕ್ಕೂ ಬ್ರೇಕ್ ಹಾಕ್ದಂಗಾಗಿದೆ. ಇನ್ನೊಂದು ವಿಚಾರವನ್ನು ನೋಡ್ತಾ ಹೋದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಸಿಎಂ ಆಗೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಎಲ್ಲ ಒಂದು ಒಗ್ಗಟ್ಟಿನ ಪ್ರದರ್ಶನ ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಶಾಸಕರ ಬೆಂಬಲ ಕೂಡ ಅವ್ರಿಗೆ ಬೇಕಾಗಿದೆ. ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ರು. ಜೊತೆಗೆ ಹೈಕಮಾಂಡ್ ಬೆಂಬಲವೂ ಕೂಡ ಬೇಕಿತ್ತು. ಹೈಕಮಾಂಡ್ ಅನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ರು. ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಈಗ ಸಿದ್ದರಾಮಯ್ಯನವರು ಕೂಡ ಬೆಂಬಲ ನೀಡಿದ್ರೆ ಇನ್ಯಾರು ಕೂಡ ಸಿಎಂ ಆಗೋದಕ್ಕೆ ಅಡ್ಡಪಡಿಸೋದಿಲ್ಲ ಅನ್ನೋ ಒಂದಿಷ್ಟು ಪ್ಲಾನ್ ನಲ್ಲಿ ಕೂಡ ಡಿಕೆ ಬ್ರದರ್ಸ್ ಇದ್ದಂತೆ ಕೂಡ ಕಂಡು ಬರ್ತಾ ಇದೆ. ಅದೇ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಕೂಡ ಆಪ್ತ ಬಳಗದಲ್ಲೇ ಅಂದ್ರೆ ಸಿದ್ದರಾಮಯ್ಯ ಅವರು ಕೂಡ ಒಂದ್ ರೀತಿ ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆದ್ರೂ ಕೂಡ ಅವರ ಜೊತೆಯಲ್ಲಿ ನಿಲ್ಲೋ ತರ ಒಂದಿಷ್ಟು ಪ್ಲಾನ್ ಅನ್ನ ಕೂಡ ಮಾಡಿಕೊಂಡು ಸಿದ್ದರಾಮಯ್ಯ ಅನ್ನೋ ರೀತಿಯಲ್ಲೇ ಕೂಡ ನಡೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಸಾಹಿತ್ಯ. ವಿವೇಕ್, ಈಗ ಸದ್ಯಕ್ಕೆ ಕಳೆದ ಬಾರಿ ಯಾವ ರೀತಿ ಸುದ್ದಿಗೋಷ್ಠಿಯನ್ನ ಮಾಡಿದ್ರು, ಈಗ ಸಿಎಂ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆದ ನಂತರ ಸುದ್ದಿಗೋಷ್ಠಿಯನ್ನ ಮಾಡಿ ಕೆಲವೊಂದಿಷ್ಟು ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನ ಕೂಡ ಮಾಡಿದ್ರು. ಈಗಲೂ ಕೂಡ ಅದೇ ರೀತಿ ಏನಾದ್ರು ಸುದ್ದಿಗೋಷ್ಠಿಯನ್ನ ಮಾಡ್ತಾರ? ಸುದ್ದಿಗೋಷ್ಠಿಯನ್ನ ಮಾಡೋದಾದ್ರೆ ಅದ್ರ ಸ್ಪೆಷಾಲಿಟಿ ಏನು ಹಾಗಾದ್ರೆ ಅಂತ?
ಎಸ್ ಸಾಹಿತ್ಯ ಕಳೆದ ಬಾರಿ ಏನ್ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿತ್ತು ಅದರ ಔಟ್ಕಮ್ ಅನ್ನ ನೋಡ್ತಾ ಹೋದ್ರೆ ಇಬ್ಬರು ಕೂಡ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಎರಡು ನಾಯಕರು ಯಾವುದೇ ಒಂದು ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಂಡ್ರೆ ಆ ನಿರ್ಧಾರಕ್ಕೆ ನಾವಿಬ್ಬರು ಕೂಡ ಬದ್ಧ ಅನ್ನೋ ಒಂದು ರೀತಿಯಾದ ಹೇಳಿಕೆಗಳನ್ನ ಇಬ್ಬರು ಕೂಡ ನೀಡ್ತಾರೆ. ಇದು ಒಂದ್ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಈಗಿನ ಅಧಿವೇಶನ ಏನಿದೆ ರಾಜ್ಯದಲ್ಲಿ ನಡಿಬೇಕಾಗಿರೋ ಅಧಿವೇಶನ ಬೆಳಗಾವಿಯಲ್ಲಿ 8ನೇ ತಾರೀಕಿಂದ 18ನೇ ತಾರೀಕುವರೆಗೂ ಇಲ್ಲಿ ಏನೋ ಒಂದ್ ಕಡೆ ಅಧಿವೇಶನದವರೆಗೂ ಕೂಡ ಕದನ ವಿರಾಮ ಎಳೆದಂತೆ ಆಗಿದೆ ಸಿಎಂ ಕುರ್ಚಿ ಕಚ್ಚಾಟಕ್ಕೆ ಎಂಬ ಒಂದು ಮಾಹಿತಿಗಳು ಕೂಡ ಲಭ್ಯವಾಗಿತ್ತು. ಜೊತೆಗೆ ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.